ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ನಾನು ಊರಿಗೆ ಹೋದಾಗ ನಮ್ಮ ಊರಿನ ಸುತ್ತಮುತ್ತಲಿನ ಜಾಗಗಳನ್ನು ಸ್ವಲ್ಪ ಹೀಗೆ ವಿಡಿಯೋ ಮಾಡಿದ್ದೆ. ನಮ್ಮ ಮನೆ ಅಕ್ಕಪಕ್ಕ ಅಂದರೆ ನಮ್ಮ ಮನೆ ಮುಂದ್ಗಡೆನೇ ಇದೆಲ್ಲ ಇರುವಂಥ ಪ್ಲೇಸು. ತುಂಬ ಸುಂದರವಾದ ಒಂಥರ ನೇಚರು ನಮ್ಮ ಕಡೆ. ಎಲ್ಲ ನೋಡಿದರೂ ಹಚ್ಚ ಹಸಿರ ಮರಗಳು, ಗಿಡಗಳು, ದಟ್ಟವಾದ ಅರಣ್ಯ ಅಂತಲೇ ಹೇಳ್ಬೋದು. ತುಂಬ ನೇಚರಿಗೆ ನಮ್ಮೂರು ತುಂಬ ಪ್ರಸಿದ್ಧಿ ಅಂತಲೇ ಹೇಳ್ಬೋದು. ಸಿರ್ಸಿ ಅಲ್ಲಿ ಆ ಕಡೆ ಉತ್ತರ ಕನ್ನಡ ಜಿಲ್ಲೆ ಸುತ್ತಮುತ್ತಲು ತುಂಬಾ ಚೆನ್ನಾಗಿರುವಂಥ ಪ್ಲೇಸು, ನಿಮಗೂ ಗೊತ್ತಿದೆ. ನಾನು ಸ್ವಲ್ಪನೇ ಅದನ್ನು ತೋರಿಸ್ತೀನಿ ನೋಡಿ. ಇದು ನಿಮಗೂ ಗೊತ್ತಿರೋದು ಮುಟ್ಟಿದರೆ ಮುನಿ, ನಾಚಿಕೆ ಮುಳ್ಳು ಅಂತ ಹೇಳ್ತೀವಲ್ಲ, ಅದನ್ನು ನನಗೆ ಸಣ್ಣಿಂದನೇ ಇದನ್ನು ತುಂಬ ಇಷ್ಟ. ಇದು ಅಂದರೆ ಹೇಗೆ ಅಂತಂದರೆ ನಮ್ಮಲ್ಲೆಲ್ಲ ಜಾಸ್ತಿ ಇರೋದು. ಇದನ್ನು ಸ್ವಲ್ಪ ಮುಟ್ಟಿದರೂ ಅದೆಲ್ಲ ಬಾಡಿ ಹೋಗಿಬಿಡುತ್ತೆ, ಮುಡುಗಿ ಕೂತ್ಬಿಡುತ್ತೆ. ಅಂದರೆ ಮುಟ್ಟಿದ್ರೆ ಮುನಿ ಅಂತ. ಅದನ್ನು ನಾನು ಎಲ್ಲಿ ಕಂಡ್ರೂ ಪದೇ ಪದೇ ಮುಟ್ತಾ ಇರ್ತೀನಿ. ನನಗೊಂಥರ ಚೆನ್ನಾಗಿ ಅನಿಸುತ್ತೆ ಅದನ್ನು ಆ ಥರ ಆಟ ಆಡಿಸೋದು. ಅಂದರೆ ನೋಡಿ, ಗೇರು ಮರಗಳು ಇದು ನಮ್ಮ ಮನೆ ಮುಂದೆನೇ ಇರೋದು, ನಮ್ಮದೇ ಮನೆದು. ಆಮೇಲೆ ಆ ಕಡೆ ಈ ಕಡೆ ಎಲ್ಲ ಮರ ಗಿಡಗಳು, ಒಳ್ಳೆ ಒಂದಕ್ಕಿಂತ ಒಂದು ಚೆನ್ನಾಗಿರೋ ಗಿಡ. ಇದು ರೀಸೆಂಟಾಗಿ ನಮ್ಮ ಚಿಕ್ಕಪ್ಪನ ಮಗ, ನಮ್ಮ ಮನೆಯವರ ಚಿಕ್ಕಪ್ಪನ ಮಗ ಮನೆ ಕಟ್ಟಿದ್ದು, ಗೃಹ ಪ್ರವೇಶ ಇತ್ತು ಅಲ್ಲಿ. ಸೊ ಆವಾಗ ಹೋಗಿದ್ದು. ನಮ್ಮ ಮನೆಯೂ ಕಾಣಿಸ್ತಾ ಇದೆ ನಿಮಗೆ. ಸ್ವಲ್ಪನೇ ನಾನು ಅದನ್ನು ವೀಡಿಯೋ ಹೀಗೆ ತೊಗೊಂಡೆ. ನೋಡಿ, ನಮ್ಮ ಮನೆ ಅಕ್ಕಪಕ್ಕನೇ ಇದೆ. ನೋಡಿ, ಈ ನಾಚಿಕೆ ಮುಳ್ಳು ಎಲ್ಲಿ ನೋಡಿದರೂ ಇದೆ. ಅದನ್ನು ಈ ಥರ ಟಚ್ ಮಾಡಿದರೆ ಸಾಕು, ಎಲ್ಲ ಅದು ಕೂತ್ಬಿಡುತ್ತೆ ಹೀಗೆ. ಮತ್ತೊಂದು 5 ನಿಮಿಷದಲ್ಲೇ ಸರಿಯಾಗಿಬಿಡುತ್ತೆ. ಅದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇದು ಮಕ್ಕಳಿರುವಾಗಲಿಂದನೂ ನಮ್ಗೆ ಅಂಥದ್ದು ಆಟ ಆಡೋದು ಅಂದರೆ ಭಾಳ ಚೆನ್ನಾಗಿರ್ತಿತ್ತು. ಆಮೇಲೆ ನಮ್ಮ ಮನೆ ಮುಂದೆ ಹೋಗುವಂಥ ರೋಡು ಸ್ವಲ್ಪ ಮಣ್ಣು, ಅಂದರೆ ಕಲ್ಲಿನ ರೋಡು, ಅಷ್ಟೊಂದು ಅಂದರೆ ನಮ್ಮ ಮೇನ್ ರೋಡಿಂದ 1 ಕಿಲೋಮೀಟ್ರ್ ಒಳಗಡೆ ಆಗುತ್ತಲ್ವ. ಸೊ ಅದಕ್ಕೆ ಒಂದು ಸ್ವಲ್ಪ ಈ ಥರದ್ದೆಲ್ಲ ಇದೆ. ಮತ್ತು ಜಂಗಲ್ ಏರಿಯಾ ಅಲ್ವಾ, ಫಾರೆಸ್ಟ್ ಏರಿಯಾ, ಭಾಳ ಚೆಂದ ಹಸಿರಾಗಿ ಎಲ್ಲ ಕಡೆ ಸುತ್ತಮುತ್ತಲು. ಅದಕ್ಕೆ ಸ್ವಲ್ಪ ಮುಂದ್ಗಡೆ ಎಲ್ಲ ನಾನು ಹೀಗೆ ವಿಡಿಯೋ ಮಾಡ್ಕೊಂಡಿದ್ದೆ. ರೋಡು ಚೆನ್ನಾಗಿದೆ ನೋಡಿ. ಒಂದು ಮರದ ನೆಲ್ಲಿ ಮರ, ಅದಿನ್ನೂ ಕಾಯಿ ಬಿಟ್ಟಿಲ್ಲ. ಗೇರು ಮರ ಎಲ್ಲಿ ನೋಡಿದ್ರು ಗೇರು ಹಣ್ಣು ಅಂತ ಹೇಳ್ತೀವಿ, ಅಂದರೆ ಗೋಡಂಬಿ. ಇದು ಎಲ್ಲ ನಮ್ಮ ಮನೆಯಲ್ಲೇ ಸಿಗುತ್ತೆ, ಯಾವುದು ಇಲ್ಲ ಅಂತಿಲ್ಲ ನಮಗೆ, ಪ್ರತಿಯೊಂದು ಇರುತ್ತೆ ನಮ್ಮ ಮನೆಯಲ್ಲಿ. ಆಮೇಲೆ ಗುಡ್ಡಗಾಡಿನಲ್ಲಿ ಒಂದೊಂದು ಬೇರೆ ಬೇರೆ ಥರದ ಹಣ್ಣುಗಳೇ ಸಿಗುತ್ತೆ. ಇದು ನೋಡಿ, ಸಣ್ಣಗೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಒಂಥರ ಇದು ದಾಸವಾಳ ಹಣ್ಣು ಅಂತ ನಾವು ಹೇಳ್ತೀವಿ. ತುಂಬ ಬಿಡುತ್ತೆ. ನಾವು ಸ್ಕೂಲಿಗೆಲ್ಲ ಹೋಗುವಾಗ ಭಾಳ ತಿಂತಿದ್ವಿ. ಈಗಿನ ಮಕ್ಕಳಿಗೆ ಇದೆಲ್ಲ ಗೊತ್ತೇ ಇಲ್ಲ ಅಂತಲೇ ಹೇಳ್ಬೋದು. ಆವಾಗೆಲ್ಲ ನಾವು ಭಾಳ ಇಂಥದ್ದೆಲ್ಲ ಹಣ್ಣೆಲ್ಲ ತಿನ್ನೋದು. ಇನ್ನೂ ಏನೇನೋ ಥರದ ಹಣ್ಣುಗಳಿವೆ, ಆದರೆ ಈಗ ಅದು ಸ್ವಲ್ಪ ಕಡಿಮೆ ಆಗಿದೆ. ಇದೊಂದು ನಾವು ಶೆಳ್ಳೆ ಅಂತ ಹೇಳ್ತೀವಿ. ಅದು ಈ ಕಾಯಿ ಈ ವರ್ಷ ಇನ್ನೂ ಮಳೆ ಬಂದರೆ ಅದು ಬೇಗ ಅದು ಒಂಥರ ಹಣ್ಣಾಗಿ ಯೆಲ್ಲೋ ಕಲರಾಗಿ ಎಷ್ಟು ಚೆಂದ ಸಿಪ್ಪೆ ಬಿಟ್ಕೊಳ್ಳುತ್ತೆ. ಈಗ ನೋಡಿ, ಇದು ಕಾಯಿ ಇದೆ ಹಸಿರಾಗಿ. ಅದು ಹಣ್ಣಾದರೆ ಹಾಗೆ ಒಡ್ಕೊಂಡು ಒಳಗೆ ಮುತ್ತಿನ ಥರ ಒಂಥರ ಗೋಲ್ಡನ್ ಇದು ಆ ಥರ ಎಷ್ಟು ಚೆಂದ ಜ್ಯೂಸಿ ಹಣ್ಣು ಗೊತ್ತಾ. ತುಂಬಾ ಟೇಸ್ಟಿಯಾಗಿರುತ್ತೆ. ದ್ರಾಕ್ಷಿ ಹಣ್ಣಿಗಿಂತಲೂ ಚೆನ್ನಾಗಿ ಒಂಥರ ಹುಳಿ ಸಿಹಿಯಾಗಿ ಜ್ಯೂಸಿಯಾಗಿ ಸಣ್ಣ ಸಣ್ಣದು ಭಾಳ ಚೆನ್ನಾಗಿರುತ್ತೆ. ಆದರೆ ನನಗದು ಹಣ್ಣು ತೋರಿಸ್ಲಿಕ್ಕೆ ಆಗಿಲ್ಲ. ಇನ್ನು ನೆಕ್ಸ್ಟ್ ಟೈಮು ಯಾವಾಗಾದರೂ ಅದು ಒಂದೆರಡು ಮಳೆ ಬರಬೇಕು, ಆವಾಗಲೇ ಅದು ಹಣ್ಣಾಗುತ್ತೆ. ಸ್ವಲ್ಪ ಈ ವರ್ಷ ಅದೆಲ್ಲ ಸೀಸನ್ ಕಡಿಮೆ ಅಂತ ಹೇಳ್ತಾರೆ. ನೋಡಿ, ಇದು ಹೇಗೆ ಆ ಕಡೆ ಈ ಕಡೆ ಒಂಥರ ಹಸಿರು, ಮಧ್ಯದಲ್ಲಿ ಒಂದು ಸಣ್ಣ ರೋಡು, ಭಾಳ ಒಂಥರ ಪೀಸ್ಫುಲ್ ಪ್ಲೇಸ್. ಪೀಸ್ಫುಲ್. ನಮ್ಮ ಕಡೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೋದರೆ ಎಲ್ಲ ಮರ್ತು ಬಿಡ್ತೀವಿ ನಾವು. ಒಂಥರ ನಾವೇ ಒಂದು ಸ್ವರ್ಗದಲ್ಲಿ ಇದ್ದೀವಿ ಅಂತ ಹೇಳಬೇಕು ಫ್ರೆಂಡ್ಸ್. ಆ ಹಣ್ಣು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಗೊಂಚಲಾಗಿತ್ತು, ಅದರದ್ದೇ ಹೂವು ನೋಡಿ. ಆಮೇಲೆ ಇನ್ನೂ ಬೇರೆ ಬೇರೆ ರೀತಿಯ ಹಣ್ಣಿನ ಗಿಡ ಮರಗಳೆಲ್ಲ ಇದೆ ಇಲ್ಲಿ. ಕೆಲವೊಂದು ನನಗೆ ಅಲ್ಲಿ ಸಿಗ್ತಾ ಇರಲಿಲ್ಲ ಆ ಟೈಮ್ನಲ್ಲಿ. ಅದು ಮೇ ತಿಂಗಳಲ್ಲಿ ಜಾಸ್ತಿ ಹಣ್ಣಾಗುತ್ತೆ. ನನ್ನ ಧ್ವನಿನೂ ನಿಮಗೆ ಚೇಂಜ್ ಆಗಿ ಕೇಳಿಸ್ತಾ ಇರ್ಬೋದು. ತುಂಬ ನೆಗಡಿ ಹಾಕ್ಕೊಂಡಿದೆ ಒಂದು ವಾರದಿಂದ. ಊರಲ್ಲಿದ್ದಾಗ ಫುಲ್ಲು ಸುತ್ತಾಡಿದ್ದು, ಜ್ಯೂಸು ಪಾನಕ ಅದು ಇದು ಕುಡಿದಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಲ್ವಾ. ನನಗೆ ಅದಕ್ಕೆ ನಮ್ಮ ಕಡೆದೆಲ್ಲ ಸ್ವಲ್ಪ ಪ್ಲೇಸ್ ತೋರಿಸೋಣ ಅಂತ ಹೀಗೆ ವಿಡಿಯೋ ಮಾಡ್ತಾಯಿದ್ದೆ ನಾನು ವಾಕಿಂಗ್ ಹೋಗುವಾಗ. ಇದು ಒಂದು ಗೊತ್ತಾ, ಈ ನೋಡಿ, ಇದು ನೋಡ್ಲಿಕ್ಕೆ ಹಿಂಗೆ ಕಾಣಿಸ್ತಾ ಇದೆ ಬಳ್ಳಿ ಥರ. ಇದರಲ್ಲಿ ಎಷ್ಟು ಔಷಧೀಯ ಗುಣ ಇದೆ ಅಂದರೆ, ಇದನ್ನು ಈ ಬೇರು ಇದೆಯಲ್ಲ, ಈ ಬೇರನ್ನು ತೆಗೆದು ಎಲೆಯೆಲ್ಲ ತೆಗಿಬೇಕು ಅಂತಿಲ್ಲ, ಬೇರನ್ನು ಕಿತ್ಕೊಂಡು ಅದನ್ನು ಸ್ವಲ್ಪ ಜಜ್ಜಿ ಅದನ್ನು ಸ್ವಲ್ಪ ಒಂದು 5-6 ಈ ಥರ ಬಳ್ಳಿನ ಕಿತ್ಕೊಂಡು ಬರಬೇಕು. ಬೇರನ್ನು ಜಜ್ಜಿ ಅದನ್ನು ಹಾಲು ಮತ್ತು ಸಕ್ಕರೆ ಎಲ್ಲ ಹಾಕಿ ಕುದಿಸಿ, ಬೆಲ್ಲ, ಸಕ್ಕರೆಗಿಂತನೂ ಕುದಿಸಿದಾಗ ನೀರು, ಬೆಲ್ಲ ಮತ್ತು ಆ ಬೇರು, ಆಮೇಲೆ ಲಾಸ್ಟಲ್ಲಿ ಹಾಲು ಹಾಕಬೇಕು. ಕುದಿಸಿ ಕುಡಿದ್ರೆ ಕಷಾಯ ಅಂತ ಮಾಡ್ತೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಭಾಳ ಚೆನ್ನಾಗಿರುತ್ತೆ. ಮತ್ತು ಹೆಲ್ದಿ ಒಂದು ಔಷಧೀಯ ಗುಣ ಇದೆ ಅದರಲ್ಲಿ. ಅದಕ್ಕೆ ನಾನು ಸ್ವಲ್ಪ ತೋರಿಸೋಣ ಅಂತ ನಿಮಗೆ ತೋರಿಸಿ. ಹಾಲು ಬಳ್ಳಿ ಬೇರು ಅಂತಲೇ ಹೇಳ್ತೀವಿ ನಾವು, ಹಾಲು ಬಳ್ಳಿ ಅಂತ.
ಭಾಳ ಚೆನ್ನಾಗಾಗುತ್ತೆ ಕುಡಿಲಿಕ್ಕೂ ಅಷ್ಟೇ. ನಾನು ತುಂಬ ಊರಿಗೆ ಹೋದಾಗೆಲ್ಲ ಅದನ್ನು ಕಿತ್ಕೊಂಡು ಬಂದು ಮಾಡ್ತೀನಿ, ನನಗೆ ಇಷ್ಟ ಅದು. ಇದು ಒಂದು ಥರದ್ದು ಮರಗಳು, ಹೀಗೆ ಬೇರೆ ಬೇರೆ ಥರದ್ದೆಲ್ಲ ಮರಗಳಿದೆ ನೋಡಿ. ಎಷ್ಟು ಚೆನ್ನಾಗಿ ಒಂಥರ ಫಾರೆಸ್ಟ್ ಏರಿಯಾದಲ್ಲಿ ಹೇಗೆ ಬೆಳೆಸ್ತಾರಲ್ವ ಆ ಥರದ್ದು ನಮ್ಮಲ್ಲಿ ಅದೇ ಮಳೆಗಾಲದಲ್ಲಿ ಹುಟ್ಟಿ ಇಷ್ಟು ದೊಡ್ಡ ಮರಗಳಾಗಿರೋದು. ನೇಚರ್ನ ಮಧ್ಯದಲ್ಲಿ ನಮ್ಮ ಮನೆ ಇದೆ. ನಿಜವಾಗ್ಲೂ ಹೇಳಬೇಕು ಅಂದರೆ ನಾವು ಪುಣ್ಯವಂತರು ಅಂತಲೇ ಹೇಳಬೇಕು. ಯಾಕೆಂದರೆ ಇಂಥ ಕಾಡು ಸಿಗೋದೇ ಕಡಿಮೆ, ಅದು ಇಂಥ ಕಾಡಿನ ಮಧ್ಯದಲ್ಲಿ ಮನೆ ಇರೋದು ಅಂದರೆ ನಾವು ಪುಣ್ಯವಂತರು ಅಲ್ವಾ, ಭಾಗ್ಯವಂತರೇ ಅಲ್ವಾ. ಯಾಕೆಂದರೆ ಇಂಥ ಸಿಟಿ ಎಲ್ಲಿ ನೋಡಿದ್ರೆ ಕಾಂಕ್ರೀಟ್ಗಳ ಮಧ್ಯದಲ್ಲಿ ಒಂದು ಹಿಂಗಿದ್ದು ಮನೆ ಇರೋದು ಎಷ್ಟು ನೆಮ್ಮದಿ ಸಿಗುತ್ತೆ ಗೊತ್ತಾ ಊರಿಗೆ ಹೋದಾಗ. ನಮ್ಮ ಕಡೆ ಅಷ್ಟೇ ಚಂದ ವಾತಾವರಣ, ಅಷ್ಟೇ ಚೆನ್ನಾಗಿರೋದು ಒಂದು ನೇಚರ್ ಸಿಗುತ್ತೆ, ಗಾಳಿ ಮತ್ತು ಬೆಳಕು ಎಲ್ಲ ಒಂಥರ ಪರಿಶುದ್ಧವಾದ ವಾತಾವರಣ ನಮ್ಮಲ್ಲಿ. ಅದು ಮಾವಿನ ಮರ ಎಲ್ಲ ನೋಡಿ, ಎಲ್ಲ ಒಂದಕ್ಕಿಂತ ಒಂದು ಒಳ್ಳೊಳ್ಳೆ ಮರ ಗಿಡಗಳಿದೆ. ಮಾವಿನಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಫ್ರೆಂಡ್ಸ್ ಈ ವಿಡಿಯೋ. ಈ ಎಲೆ ನೋಡಿ, ಇದನ್ನೆಲ್ಲ ಜೋಡಿಸಿ ಊಟಕ್ಕೆಲ್ಲ ಎಷ್ಟೋ ಕಡೆ ಇದರದ್ದು ಜೋಡಿಸಿ ಊಟದ್ದು ಪ್ಲೇಟ್ ಥರ ಮಾಡ್ತಾರೆ ಅದು. ಹೀಗೆ ನಮ್ಮ ಊರಿನ ಒಂದು ಸಣ್ಣ ವಿಡಿಯೋನ ಹಾಗೆ ಒಂದು ಪರಿಸರನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಡಿಕೆ ಮರದ ವಿಡಿಯೋನ ಹಾಕ್ತೀನಿ ನೆಕ್ಸ್ಟ್ ಟೈಮ್.